ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ. ಎಂದಿನಂತೆ ಈ ಚಾನಲ್ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ನಾವು ನಮ್ಮ ಹಿರಿಯರಿಗೆ ನಮಸ್ಕರಿಸಿದಾಗ ಅವರು ಅತಿ ಪ್ರೀತಿಯಿಂದ 100 ವರ್ಷಗಳ ಕಾಲ ಸುಖವಾಗಿ ಆರೋಗ್ಯಕರವಾಗಿ ಹರುಷದಿಂದ ಆನಂದದಿಂದ ಬಾಳುವಂತ ಆಶೀರ್ವಾದ ಮಾಡ್ತಾರೆ. ಆದರೆ ನಾವು ಸುತ್ತಮುತ್ತಲು ನೋಡಿದಾಗ ನಮ್ಮ ಇಡೀ ಹಳ್ಳಿಯಲ್ಲಿ, ಇಡೀ ಊರಿನಲ್ಲಿ ಅಥವಾ ನಮ್ಮ ಇಡೀ ಏರಿಯಾದಲ್ಲಿ 100 ವರ್ಷ ಆರೋಗ್ಯವನ್ನು ಕಾಪಾಡಿಕೊಂಡು ಸ್ವಾವಲಂಬಿಗಳಾಗಿ ಬದುಕಿರುವವರು ಯಾರೂ ಸಿಗೋದಿಲ್ಲ. ಸಿಕ್ಕರೂ ಕೂಡ ಅದು ಭಾರಿ ವಿರಳ. 100 ವರ್ಷಗಳ ಜೀವನ ಅಂತಂದರೆ 50 ವರ್ಷಗಳ ಆರೋಹಣ, 50 ವರ್ಷಗಳ ಅವರೋಹಣ. ಅಂದರೆ ಮೊದಲರ್ಧ ಭಾಗದಲ್ಲಿ ಬಾಲ್ಯ ಯೌವನದ ಲವಲವಿಕೆಯಲ್ಲಿ ಆರೋಗ್ಯವಾಗಿ ಹರುಷದಿಂದ ಏನೋ ಕಳಿಬೋದು. ಆದರೆ ಇನ್ನರ್ಧ ಭಾಗ ಹೆಚ್ಚಾಗಿ ದೇಹ ಹಣ್ಣಾಗುವ ಹಾಗೂ ಮುಪ್ಪು ಹೆಚ್ಚಿರುವಂತಹ ಭಾಗ. ನಾವು ದೀರ್ಘಾಯುಷಗಳಾಗಬೇಕು ಅಂತಂದರೆ ಅದರ ನಿಜವಾದ ಅರ್ಥ ನಮ್ಮ ಮುಪ್ಪಿನಲ್ಲಿ ಅಥವಾ ನಮ್ಮ ಓಲ್ಡ್ ಏಜ್ನಲ್ಲೇ ಹೆಚ್ಚು ವರ್ಷಗಳ ಕಾಲ ಬದುಕಬೇಕು. ಹಾಗಿದ್ದಲ್ಲಿ 50 ವರ್ಷಗಳ ನಂತರದ ಸಾಹಸಮಯ ಜೀವನವನ್ನು ಮೊದಲಿನಂತೆ ಹರುಷದಿಂದ ಆರೋಗ್ಯದಿಂದ ಬದುಕುವುದು ಹೇಗೆ? ಹಾಗೆ ಮತ್ತೊಂದು ಪ್ರಶ್ನೆ, ನಾವು 100 ವರ್ಷಗಳ ಕಾಲ ಬದುಕುವುದು ಮುಖ್ಯನೋ ಅಥವಾ ನಾವು 100 ವರ್ಷಗಳ ಕಾಲ ಯಾಕೆ ಬದುಕಬೇಕು ಎಂದು ಅರ್ಥ ಮಾಡಿಕೊಂಡು ನಮ್ಮ ಜೀವನದ ಉದ್ದೇಶವನ್ನು ಅರಿತುಕೊಂಡು ಅರ್ಥಪೂರ್ಣ ಬದುಕನ್ನು ಬದುಕುವುದು ಮುಖ್ಯನೋ? ಈ ಪ್ರಶ್ನೆಗಳಿಗೆ ಉತ್ತರ ಜಪಾನ್ ದೇಶದ ದಕ್ಷಿಣ ಭಾಗದಲ್ಲಿರುವ ಒಕಿನಾವಾ ಎನ್ನುವ ಒಂದು ಸುಂದರ ದ್ವೀಪ ಪ್ರದೇಶ. ಜಗತ್ತಿನಲ್ಲೇ ಅತಿ ಹೆಚ್ಚು 100 ವರ್ಷಗಳ ಕಾಲ ಬದುಕಿರುವ ಜನರನ್ನು ಅಂದರೆ ಸೆಂಟನೇರಿಯನ್ಸನ್ನು ನಾವು ಇಲ್ಲಿ ಕಾಣಬಹುದು. ಒಕಿನಾವಾದಲ್ಲಿ 100 ವರ್ಷಗಳ ಕಾಲ ಬದುಕುವುದೊಂದೇ ಅಲ್ಲ, ತಮ್ಮ ಜೀವನದ ಉದ್ದೇಶಗಳನ್ನು ಅರಿತುಕೊಂಡು 80 ಅಥವಾ 100ರ ಹಣ್ಣು ವಯಸ್ಸಿನಲ್ಲೂ ಯುವಕರಂಥ ಶಕ್ತಿಯನ್ನು ಲವಲವಿಕೆಯನ್ನು ಇಟ್ಟುಕೊಂಡು ತಮ್ಮ ದಿನನಿತ್ಯದ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಾ ಖುಷಿಯಾಗಿ ದೇವರ ಕೊಟ್ಟ ಅಥವಾ ಈ ನಿಸರ್ಗ ಕೊಟ್ಟ ಬದುಕನ್ನು ಬದುಕುತ್ತಿದ್ದಾರೆ. ಉದಾಹರಣೆಗೆ ಈ ವಿಡಿಯೋದಲ್ಲಿ ಕಾಣುತ್ತಿರುವ ವ್ಯಕ್ತಿಗೆ ಈಗ ಬರೋಬ್ಬರಿ 87 ವರ್ಷ ವಯಸ್ಸು. ಇವರು ಒಬ್ಬ ಕರಾಟೆ ಟೀಚರ್. ಇಂದಿಗೂ ಇವರ ಮುಂದೆ 20 ವರ್ಷದ ಯುವಕರು ಬಂದು ನಿಂತರೂ ಕೂಡ ಅವರನ್ನು ಹೊಡೆದು ಉರುಳಿಸಬಲ್ಲ ಶಕ್ತಿ ಇವರಿಗಿದೆ. ಇನ್ನು ನಮ್ಮ ಈ ತರುಣಿಯನ್ನು ನೋಡಿ, ಇವರಿಗೆ ಈಗ 85 ವರ್ಷ ವಯಸ್ಸು. ಬೆಳಗ್ಗೆ ಎದ್ದು ಎಂದಿನಂತೆ ವಾಕಿಂಗನ್ನು ಮಾಡುತ್ತಾರೆ. ಮನೆಯಲ್ಲಿ ತಾನು ಒಬ್ಬಳೇ ಇದ್ದು ಬೇರೆಯವರ ಮೇಲೆ ಅವಲಂಬನೆ ಇಲ್ಲದೆ ದಿನನಿತ್ಯವೂ ಹಲವಾರು ಬಗೆಯ ಅಡುಗೆಯನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಇವರ ಮನೆಯನ್ನು ನೋಡಿ ಎಷ್ಟು ಚೊಕ್ಕವಾಗಿದೆ, ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ಆರ್ಗನೈಸ್ ಆಗಿ ಇವರೇ ಇಟ್ಕೊಂಡಿದ್ದಾರೆ. ಇನ್ನು ಈ ಸುಂದರಿಗೆ 3 ವರ್ಷಗಳ ಹಿಂದೆಯೇ 100 ವರ್ಷ ತುಂಬಿದೆ. ಆದರೂ ಕೂಡ ಇಂದಿಗೂ ಸಕ್ರಿಯವಾಗಿದ್ದಾರೆ. ಆ ವಯಸ್ಸಿಗೆ ತಕ್ಕಂತೆ ಆರೋಗ್ಯವಾಗಿದ್ದು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದಾರೆ. ಒಕಿನಾವಾದಲ್ಲಿರುವ ಈ ಹುಡುಗರು 80-90 ವರ್ಷದ ಹಿರಿಯರು. ಸಂಜೆಯ ವೇಳೆಗೆ ಒಟ್ಟಿಗೆ ಸೇರಿ ಆನಂದದಿಂದ ಮೋಜು ಮಸ್ತಿ ಮಾಡುವುದಕ್ಕೆ ವಯಸ್ಸಿನ ಮಿತಿಯೇ ಇಲ್ಲ. ಇಡೀ ಊರಿನಲ್ಲಿ ವೃದ್ಧಾಪ್ಯದ ಓಲ್ಡ್ ಏಜ್ನ ಕುರುಹು ಅಥವಾ ಭಯ ಇಲ್ಲವೇ ಇಲ್ಲ. ನಮ್ಮ ಭಾರತದಲ್ಲಿ ಹಾಗೂ ಬೇರೆ ಎಲ್ಲೆಡೆ 35-40 ವರ್ಷ ಆಗ್ತಿದ್ದಂಗೆ ಸೊಂಟ ನೋವು, ಮಂಡಿ ನೋವು, BP, ಶುಗರ್, ಡಾಕ್ಟ್ರೇ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಆದರೆ ಜಪಾನಿನಲ್ಲಿ ಅಂಥ ವಯಸ್ಸಿನಲ್ಲೂ ದೈಹಿಕವಾಗಿ ಮಾನಸಿಕವಾಗಿ ಆ್ಯಕ್ಟಿವ್ ಇರ್ತಾರೆ. ಅವರ ವೈಟಾಲಿಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಏಜ್ನಲ್ಲಿ ಅವರು ಸೆಕ್ಷುವಲಿ ಆ್ಯಕ್ಟಿವ್ ಇರ್ತಾರಂತೆ. ಅದು ಹೇಗೆ ಸಾಧ್ಯ? ಹೀಗೆ ನಿಜವಾಗಲೂ ಬದುಕಲು ಸಾಧ್ಯ ಇದೆಯೇ? ಇಂಥ ಹಲವಾರು ಪ್ರಶ್ನೆಗಳನ್ನು ಹೊತ್ತ ಈ ಪುಸ್ತಕದ ಬರಹಗಾರರಾದ ಸ್ಪೇನ್ ದೇಶದ ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ ಮಿರಾಲಿಸ್ ಅವರು ಜಪಾನಿನ ಟೋಕಿಯೋದಲ್ಲಿರುವ ಒಂದು ಸಣ್ಣ ಹೋಟೆಲ್ನಲ್ಲಿ ಭೇಟಿಯಾಗ್ತಾರೆ. ಇವರಿಬ್ಬರಿಗೂ ಆ ಸಮಯದಲ್ಲಿ ಮನುಷ್ಯ ತನ್ನ ಜೀವನದ ನಿಜವಾದ ಅರ್ಥ ಮತ್ತು ಉದ್ದೇಶವನ್ನು ಕಂಡುಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆ ಕಾಡುತ್ತಿರುತ್ತದೆ. ಅಲ್ಲಿವರೆಗೆ ಅವರು ಪಾಶ್ಚಿಮಾತ್ಯ ದೇಶದ ಲೋಗೋಥೆರಪಿ ಎನ್ನುವ ವಿಧಾನದ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಲೋಗೋಥೆರಪಿ ಜೀವನದ ಅರ್ಥವನ್ನು ಕಂಡುಕೊಳ್ಳುವ, ಉದ್ದೇಶವನ್ನು ಕಂಡುಕೊಳ್ಳುವ ಒಂದು ವೆಸ್ಟರ್ನ್ ವಿಧಾನ. ಅದರ ಬಗ್ಗೆ ಈ ವಿಡಿಯೋ ಸರಣಿಯಲ್ಲಿ ಮುಂದೆ ನೋಡೋಣ. ಹೀಗೆ ಮಾತನಾಡುತ್ತಿರುವಾಗ ಅವರಿಗೆ ಜಪಾನಿ ಸಂಸ್ಕೃತಿಯಲ್ಲಿ ಬರುವ ಒಂದು ಅದ್ಭುತವಾದ ಪದ ಅಥವಾ ವರ್ಡು ಜ್ಞಾಪಕಕ್ಕೆ ಬರುತ್ತೆ. ಅದೇ ಇಕಿಗಾಯ್. ಜಪಾನಿ ಭಾಷೆಯಲ್ಲಿ ಇಕಿಗಾಯ್ ಅಂತಂದರೆ ದ ಹ್ಯಾಪಿನೆಸ್ ಆಫ್ ಆಲ್ವೇಸ್ ಬೀಯಿಂಗ್ ಬಿಸಿ ಅಥವಾ ಎ ರೀಸನ್ ಫಾರ್ ಬೀಯಿಂಗ್. ನಮ್ಮ ಕನ್ನಡದಲ್ಲಿ ಸರಳವಾಗಿ ಹೇಳಬೇಕು ಅಂತಂದರೆ ನಿರಂತರ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಲವಲವಿಕೆಯಿಂದ ಆನಂದವಾಗಿರುವಂಥ ಸ್ಥಿತಿ ಅಥವಾ ಬದುಕಲು ಇರುವ ಒಂದು ಶ್ರೇಷ್ಠ ಕಾರಣ, ಉದ್ದೇಶ ಅಥವಾ ಅರ್ಥ. ಇದೇ ಇಕಿಗಾಯ್ ಜಪಾನಿನ ದೀರ್ಘಾಯುಷ್ಯದ ಹಿಂದಿರುವ ದಿವ್ಯ ರಹಸ್ಯ, ದಿವ್ಯ ಮಂತ್ರ.
ಒಕಿನಾವಾ ದ್ವೀಪದಲ್ಲಿ ಪ್ರತಿ 1,00,000 ಜನರಿಗೆ 25ಕ್ಕಿಂತ ಹೆಚ್ಚು ಶತಾಯುಷಿಗಳಿದ್ದಾರೆ. ಅಂದರೆ ಗ್ಲೋಬಲ್ ಅವರೇಜ್ಗಿಂತ ಭಾರಿ ಹೆಚ್ಚು. ಅಲ್ಲಿಗೆ ಹೆಕ್ಟರ್ ಮತ್ತು ಫ್ರಾನ್ಸಿಸ್ನ ಮಾತುಕತೆ ಮುಗಿಯದೆ ಅವರ ಗಮನ ಒಕಿನಾವಾ ದ್ವೀಪದಲ್ಲಿರುವ ಓಗಿಮಿ ಅನ್ನುವ ಒಂದು ಪುಟ್ಟ ಹಳ್ಳಿಯ ಕಡೆ ತಿರುಗುತ್ತದೆ. ಕೇವಲ 3,000 ಜನಸಂಖ್ಯೆ ಇರುವ ಈ ಪುಟ್ಟ ಊರು ವಿಶ್ವದಲ್ಲೇ ಅತಿ ಹೆಚ್ಚು ಅಂದರೆ ಹೈಯರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುವಂಥ ಜಾಗ. ಅಲ್ಲಿನ ಸುಮಾರು 220 ಮನೆಗಳಲ್ಲಿ ಬರೋಬ್ಬರಿ 195 ಮನೆಗಳಲ್ಲಿ 90 ವರ್ಷಕ್ಕಿಂತ ಮೇಲ್ಪಟ್ಟವರು ಮಿನಿಮಮ್ ಒಬ್ಬರಾರು ಇದ್ದಾರೆ. ನಾನು ಬೆಂಗಳೂರಿನ ವಿಜಯನಗರದಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರಾಗಿ 3 ಲಕ್ಷ ಜನರಿದ್ದಾರೆ. ಆದರೆ ಅಧಿಕೃತ ದಾಖಲಾತಿಗಳ ಪ್ರಕಾರ ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 100 ವರ್ಷ ದಾಟಿದವರು ಒಬ್ಬರೂ ಇಲ್ಲ. ಆದರೆ ಈ ಓಗಿಮಿ ಹಳ್ಳಿಯಲ್ಲಿ ಪ್ರತಿ 200 ಜನಕ್ಕೆ ಒಬ್ಬ ಶತಾಯುಷಿಗಳು, ಅಂದರೆ ಪ್ರತಿ 200 ಜನಕ್ಕೆ ಒಬ್ಬ 100 ವರ್ಷ ದಾಟಿದ ವ್ಯಕ್ತಿ ನಿಮಗೆ ಸಿಗುತ್ತಾರೆ. ಓಗಿಮಿಯಲ್ಲಿ ಓಡಾಡಿದರೆ ಎಲ್ಲೆಲ್ಲೂ ಸದಾ ಹಸನ್ಮುಖಿಯಾದ, ಸದಾ ಪ್ರೀತಿಯನ್ನು ತೋರಿಸುವ, ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ಳುವ, ಕಡಿಮೆ ಅಂತಂದರೆ 80 ವರ್ಷ ಮೇಲ್ಪಟ್ಟ ತರುಣಿಯರು ಎಲ್ಲ ಕಡೆ ಕಾಣುತ್ತಾರೆ. ಅದಕ್ಕೆ ಜಪಾನಿನ ಓಗಿಮಿಯನ್ನು ವಿಲೇಜ್ ಆಫ್ ಲಾಂಜಿವಿಟಿ ಅಂದರೆ ದೀರ್ಘಾಯುಷ್ಯದ ಹಳ್ಳಿ ಅಂತ ಕರೀತಾರೆ. ಓಗಿಮಿಯ ಬಗ್ಗೆ ಮತ್ತೊಂದು ರೋಮಾಂಚಕರ ವಿಷಯ ಇದೆ. ನಮ್ಮ ಕರ್ನಾಟಕದಲ್ಲಿ ಹವ್ಯಕ ಎನ್ನುವ ಒಂದು ವಿಶಿಷ್ಟವಾದ ಸಣ್ಣ ಸಮುದಾಯ ಇದೆ. ಅವರು ಹಳೆಗನ್ನಡದ ಸೊಗಡಿನ ಭಾಷೆಯನ್ನು ಮಾತನಾಡುತ್ತಾರೆ. ಅದೇ ರೀತಿಯಾಗಿ ಓಗಿಮಿಯ ಜನರು ಹಳೆ ಜಪಾನಿ ಅಥವಾ ಜಪಾನಿ ಉಪಭಾಷೆಯನ್ನು ಮಾತನಾಡುತ್ತಾರೆ. ಹಾಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಳುನಾಡಿನಲ್ಲಿ ಊರಿನ ಪಾಲಕನಾದ ದೈವವನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅದೇ ರೀತಿಯಾಗಿ ಓಗಿಮಿಯಲ್ಲೂ ಕೂಡ ಆ ಊರಿನ ಪಾಲಕ ದೈವವಾದ ಬುನಗಾಯ ದೈವವನ್ನು ಅವರು ಭಕ್ತಿಯಿಂದ ಆರಾಧಿಸುತ್ತಾರೆ. ಯಾಕೋ ಬುನಗಾಯ ಅಂದಾಗ ದಕ್ಷಿಣ ಕನ್ನಡದ ಬೋನಂತಾಯ ಜ್ಞಾಪಕ ಬರ್ತಾ ಇದೆ. ಅದೇನೇ ಇರಲಿ, ಭಾರತದ ಸಂಸ್ಕೃತಿಗೂ ಹಾಗೂ ಜಪಾನಿನ ಹಳ್ಳಿಯ ಸಂಸ್ಕೃತಿಗೂ ಎಷ್ಟು ಸಾಮ್ಯತೆ ಇದೆ ನೋಡಿ. ಮೇಲ್ನೋಟಕ್ಕೆ ಓಗಿಮಿ ಜನರ ಲಾಂಜಿವಿಟಿ ಅಥವಾ ದೀರ್ಘಾಯುಷ್ಯದ ಗುಟ್ಟು ಅವರ ಆಹಾರ ಪದ್ಧತಿ, ಗ್ರೀನ್ ಟೀ, ನಿಸರ್ಗದ ಮಡಿಲು, ಶುದ್ಧವಾದ ನೀರು ಅಥವಾ ಅಲ್ಲಿ ಸಿಗುವ ಶಿಕುವಾಸ ಎನ್ನುವ ಆಂಟಿ ಆಕ್ಸಿಡೆಂಟ್ ನಿಂಬೆಹಣ್ಣು ಇರಬಹುದು ಅಂತಂತ ಊಹೆ ಮಾಡ್ಕೊಳ್ಬೋದು. ಆದರೆ ಅವರ ಜೀವನವನ್ನು ಮುಖ್ಯವಾಗಿ ರೂಪಿಸಿರುವುದು ಇಕಿಗಾ ಎನ್ನುವ ಜೀವನ ತತ್ವ ಅಥವಾ ಕಾನ್ಸೆಪ್ಟ್. ಹಾಗಾದರೆ ಇಕಿಗಾ ಅಂದ್ರೇನು? ಇಕಿಗಾಯಿಂದ 100 ವರ್ಷ ಬದುಕುವುದು ಹೇಗೆ? ಇಡೀ ಜಗತ್ತನ್ನೇ ಬೆರಗೊಳಿಸಿದ ಈ ರಹಸ್ಯವನ್ನು ಅರಿಯಲು ಈ ಪುಸ್ತಕದ ಲೇಖಕರು ಓಗಿಮಿ ಹಳ್ಳಿಯಲ್ಲಿ ಹುಟ್ಟು 10 ವರ್ಷಗಳಿಗಿಂತ ಹೆಚ್ಚು ವಾಸ ಮಾಡಿ ಅಲ್ಲಿಯ ಜನರ ಜೀವನ, ಅವರ ಸಂಸ್ಕೃತಿ, ಅವರ ನಂಬಿಕೆ, ಅವರ ಜೀವನ ಶೈಲಿ, ಆಹಾರ ಪದ್ಧತಿಯನ್ನು ಸಂಶೋಧನೆ ಅಥವಾ ರಿಸರ್ಚ್ ಮಾಡ್ತಾರೆ. ಹಾಗೆ ತಾವು ಹಲವಾರು ವರ್ಷಗಳ ಕಾಲ ಕಲಿತ ಜ್ಞಾನವನ್ನು ಒಟ್ಟು ಮಾಡಿ ಈ ಇಕಿಗಾಯ್ ಪುಸ್ತಕವನ್ನು ಬರೀತಾರೆ. ಇಕಿಗಾಯ್ ದ ಜಾಪನೀಸ್ ಸೀಕ್ರೆಟ್ ಫಾರ್ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್. ಈ ಜಗತ್ ಪ್ರಸಿದ್ಧ ಪುಸ್ತಕ ನೋಡೋದಕ್ಕೆ ಭಾರಿ ಸಣ್ಣದಾಗಿ ಕಾಣಬಹುದು. ಆದರೆ ನಮ್ಮ ಜೀವನವನ್ನು, ನಮ್ಮ ವಿಚಾರವನ್ನು, ನಮ್ಮ ದೃಷ್ಟಿಕೋನವನ್ನು ಬದಲಿಸುವ ಪ್ರಬಲವಾದ ಶಕ್ತಿ ಇದಕ್ಕಿದೆ. ಜಪಾನಿನ ಈ ಮಹಾನ್ ಶತಾಯುಷಿಗಳ ರಹಸ್ಯವನ್ನು ನಿಮಗೆ ನೇರವಾಗಿ ತಲುಪಿಸಲು ಈ ಪುಸ್ತಕವನ್ನು ಆಧಾರದಲ್ಲಿ ಇಟ್ಟುಕೊಂಡು ಪುಸ್ತಕ ರಂಗ ಚಾನಲ್ ಒಂದು ಹೊಸ ವಿಡಿಯೋ ಸರಣಿಯನ್ನು ಶುರು ಮಾಡೋಣ. ಅದರ ಹೆಸರು ಇಕಿಗಾಯ್, ದೀರ್ಘಾಯುಷ್ಯ ಮತ್ತು ಸುಖಿ ಜೀವನದ ರಹಸ್ಯ, ಜಪಾನಿನ ರಹಸ್ಯ. ಈ ಪುಸ್ತಕದ ಎಲ್ಲ ವಿಡಿಯೋಗಳು ಇದೇ ಹೆಸರಿನ ಪ್ಲೇಲಿಸ್ಟಲ್ಲಿ ಇರುತ್ತದೆ. ನನ್ನ ಹಿಂದೆ ರೆಂಬೆ ಕೊಂಬೆಗಳನ್ನು ಬಿಚ್ಚಿ ಭವ್ಯವಾಗಿ, ಸುಂದರವಾಗಿ, ಹರುಷದಿಂದ ಸೂರ್ಯನನ್ನು ನೋಡುತ್ತಾ ನಿಂತಿರುವ ಈ ಭವ್ಯ ಮರಗಳು ಆಸ್ಟ್ರೇಲಿಯಾದ ಕೌರಿ ಪೈನ್ಸ್ ಅಂತ. ಈ ಮರಗಳಿಗೀಗ 101 ವರ್ಷ ವಯಸ್ಸು. ಈ ಮರಗಳನ್ನು ನೆಟ್ಟ ಮಹಾತ್ಮನ ಮೊಮ್ಮಕ್ಕಳ ಮರಿಮಕ್ಕಳ ಕಾಲ ಇದು. ನನ್ನ ಆಸೆ, ಪ್ರಾರ್ಥನೆ ಕೂಡ ಅದೇ. ಪುಸ್ತಕರಂಗ ಚಾನಲ್ನ ವೀಕ್ಷಕರು ಈ ಮರಗಳಂತೆ 100 ವರ್ಷ ಸುಖವಾಗಿ, ಹರುಷವಾಗಿ, ಆನಂದದಿಂದ, ಆರೋಗ್ಯವಾಗಿ ಬಾಳಲಿ ಎಂದು. ನಿಮಗೂ ಅದೇ ಆಸೆ ಇದ್ದರೆ ಪುಸ್ತಕರಂಗ ಚಾನಲ್ನಲ್ಲಿ ಶುರುವಾಗಿರುವ ಇಕಿಗಾಯ್, ದೀರ್ಘಾಯುಷ್ಯ ಮತ್ತು ಸುಖಿ ಜೀವನದ ರಹಸ್ಯ ವಿಡಿಯೋ ಸರಣಿಯನ್ನು ತಪ್ಪದೆ ನೋಡಿ. ಈ ವಿಡಿಯೋ ಸರಣಿಯಲ್ಲಿ ಇಕಿಗಾಯ್ ಪುಸ್ತಕವನ್ನು ಮುಖ್ಯವಾಗಿ ಇಟ್ಕೊಂಡು ಬೇರೆ ಹಲವಾರು ಪುಸ್ತಕಗಳ ದೀರ್ಘಾಯುಷ್ಯದ ರಹಸ್ಯವನ್ನು, ಅದರ ಸಾರವನ್ನು ನೋಡುತ್ತಾ ಹೋಗೋಣ. ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ಸರಿಯಾದ ಸಮಯ. ದಿಸ್ ಇಸ್ ದ ರೈಟ್ ಟೈಮ್. ಹಾಗೆ ಬೆಲ್ ಐಕಾನನ್ನು ಒತ್ತುವುದಕ್ಕೆ ಮಾತ್ರ ಮರಿಬೇಡಿ. ಯಾಕೆಂತಂದರೆ ಬೆಲ್ ಐಕಾನ್ ನೀವು ಒತ್ತಿದ್ರೆ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಪುಸ್ತಕವನ್ನು ಆಧಾರದಲ್ಲಿಟ್ಟುಕೊಂಡು ಇಕಿಗಾಯ್ ತತ್ವವನ್ನು ಉಪಯೋಗಿಸಿ ನಮ್ಮ ಜೀವನದ ಉದ್ದೇಶವನ್ನು, ಅರ್ಥವನ್ನು ಹೇಗೆ ಕಂಡುಕೊಳ್ಳಬಹುದು ಅಂತ ನೋಡೋಣ. ಅಲ್ಲಿವರೆಗೆ ರಂಗನಾಥನ ನಮಸ್ಕಾರಗಳು.